ನಮಸ್ಕಾರ. ಖಾಲಿಸ್ತಾನದ ಆ ಸಂಚುಕೋರ ರೈತರ ಪ್ರತಿಭಟನೆ ದಿಕ್ಕು ತಪ್ಪಿಸಿದ ಹೇಗೆ? ಅನ್ನದಾತರ ಹಾದಿ ತಪ್ಪಿಸಲು ರಿಹಾನಾ ಪಡೆದಿದ್ದೆಷ್ಟು ಕೋಟಿ? ಫಾರಿನ್ ಟೀಮ್ ಖಲೀಗೆ ಹೇಗೆ ಮಾಡಿದ್ರು ಸಂಚು? ಇದೇ ಈ ಹೊತ್ತಿನ ವಿಶೇಷ. ಚಕ್ಕಾ ಜಾಮ್ ನಿಗೂಢ ಗೇಮ್. ನಾನು ಚೈತ್ರ ರಾಜ್. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ದೇಶಾದ್ಯಂತ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆ ಬಂದ್ ನಡೆಸಿದ್ರು. ಆದ್ರೆ ಕೆಲವರು ರೈತರ ಪ್ರತಿಭಟನೆಯ ಹಾದಿಯನ್ನೇ ದಿಕ್ಕು ತಪ್ಪಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಇಂತಹ ಸಂಚಿಗೆ ಕೈ ಹಾಕಿರೋರು ಯಾರು? ಅನ್ನದಾತರ ಹಾದಿ ತಪ್ಪಿಸಲು ಪಾಪ್ ಗಾಯಕಿ ಕೋಟಿ ಕೋಟಿ ಹಣ ಪಡೆದಿದ್ರ? ಅಷ್ಟಕ್ಕೂ ಏನಿದು ಫಾರಿನ್ ಟೀಮ್ ಖಲೀ ಗೇಮ್ ಅಂತೀರಾ? ಆ ರೋಚಕ ಸ್ಟೋರಿ ಇದೀಗ ನಿಮ್ಮ ಮುಂದೆ. ಖಲಿಸ್ತಾನದ ಆ ಸಂಚುಕೋರ ರೈತರ ಪ್ರತಿಭಟನೆ ದಿಕ್ಕು ತಪ್ಪಿಸಿದ ಹೇಗೆ? ಅನ್ನದಾತರ ಹಾದಿ ತಪ್ಪಿಸಲು ರಿಹಾನಾ ಪಡೆದಿದ್ದೆಷ್ಟು ಕೋಟಿ? ಫಾರಿನ್ ಟೀಮ್ ಖಲೀಗೆ ಹೇಗೆ ಮಾಡಿದ್ರು ಸಂಚು? ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಬೇಕು ಅಂತ ಹೇಳಿ ಸುಮಾರು 71 ದಿನಗಳಿಂದ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ರೈತರ ಪ್ರತಿಭಟನೆಗಳನ್ನ ದಿಕ್ಕು ತಪ್ಪಿಸೋಕೆ ಖಲಿಸ್ತಾನದ ಕೆಲ ಸಂಚುಕೋರರು ಸದ್ದಿಲ್ಲದೆ ಸಿದ್ಧತೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕಾಗಿ ವಿದೇಶಿ ಹಣ ಬಳಕೆಯಾಗುತ್ತಿದೆ ಅನ್ನೋ ಆರೋಪಗಳು ದುತ್ತಂತ ಎದ್ದು ಕೂತಿವೆ. ಹಾಗಾದ್ರೆ ಕೃಷಿ ಕಾಯ್ದೆಗಳನ್ನ ವಿರೋಧಿ ರೈತರು ನಡೆಸ್ತಿರೋ ಪ್ರತಿಭಟನೆಗಳು ದಿಕ್ಕು ತಪ್ಪಿಸೋ ಕೆಲಸಕ್ಕೆ ಕೈ ಹಾಕಿರೋದು ಯಾರು? ಪ್ರಪಂಚದ ಫೇಮಸ್ ಪಾಪ್ ಗಾಯಕಿ ರಿಹಾನಾ ರೈತರ ಪರ ಒಂದೇ ಒಂದು ಟ್ವೀಟ್ ಮಾಡೋಕೆ ಎಷ್ಟು ಕೋಟಿ ಹಣ ಪಡ್ಕೊಂಡಿದ್ರು? ಅಷ್ಟಕ್ಕೂ ರೈತರ ಹೋರಾಟದ ಮಧ್ಯೆ ಖಲಿಸ್ತಾನದ ಸಂಚುಕೋರರ ಮಾತುಗಳು ಕೇಳಿ ಬರ್ತಿರೋದು ಯಾಕೆ? ಭಾರತದಲ್ಲಿ ನಡೆಯೋ ಹೋರಾಟಕ್ಕೆ ವಿದೇಶಿ ಹಣ ಬಳಕೆ ಆಗ್ತಿರೋದು ಯಾಕೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಬೇಕು ಅಂತ ಹೇಳಿ ದಿಲ್ಲಿಯಲ್ಲಿ ರೈತರು ಕಳೆದ 71 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ. ಇದುವರೆಗೂ ರೈತರು ಮತ್ತು ಕೇಂದ್ರ ಸರ್ಕಾರ ಮಧ್ಯೆ 11 ಸುತ್ತಿನ ಮಾತುಕತೆಗಳು ನಡೆದ್ರೂ ಫಲ ಕೊಟ್ಟಿಲ್ಲ. ಹೀಗಾಗಿ ಫೆಬ್ರವರಿ 6ರಂದು ದೇಶದಾದ್ಯಂತ ಚಕ್ಕಾ ಜಾಮ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ವು. ಅಂದ್ರೆ ಹೆದ್ದಾರಿ ತಡೆದು ಪ್ರತಿಭಟಿಸೋಕೆ ಕರೆ ಕೊಟ್ಟಿದ್ವು. ಹೀಗಾಗಿ ಕರ್ನಾಟಕದಲ್ಲೂ ಈ ಪ್ರತಿಭಟನೆಗೆ ಭಾರಿ ಬೆಂಬಲ ವ್ಯಕ್ತವಾಯಿತು. ಶನಿವಾರ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಹೆದ್ದಾರಿ ತಡೆದು ರೈತ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಇದರಿಂದ ಬೆಂಗಳೂರು, ಮಂಡ್ಯ, ಮೈಸೂರಿನಲ್ಲಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ವೇಳೆ ಮೈಸೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಪರದಾಡಬೇಕಾಯಿತು. ಈ ವೇಳೆ ಹೆದ್ದಾರಿ ತಡೆದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರನ್ನ ವಶಕ್ಕೆ ಪಡೆಯಲಾಯಿತು. ಇತ್ತ ಬೆಂಗಳೂರಿನಲ್ಲೂ ವಾಟಾಳ್ ನಾಗರಾಜರನ್ನ ಪೊಲೀಸರು ಬಂಧಿಸಿದ್ರು. ಇತ್ತ ಕೋಲಾರ, ಚಾಮರಾಜನಗರದಲ್ಲಿ ಹೆದ್ದಾರಿಯಲ್ಲಿ ಅಡುಗೆ ಮಾಡೋ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಯಿತು. ಪೊಲೀಸರು ಕೆಲವೆಡೆ ಹೆದ್ದಾರಿ ತಡೆದವರನ್ನ ಬಂಧಿಸಿದ್ರು. ಇದೇ ರೀತಿ ಪಂಜಾಬ್, ಹರಿಯಾಣದ ರೈತರು ಕೂಡ ದೆಹಲಿ ಗಡಿಯಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದ್ರು. ಪಂಜಾಬ್ನ ಮೊಹಾಲಿ, ಅಮೃತ್ಸರದಲ್ಲಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು.
ಇನ್ನು ಹರಿಯಾಣ ರಾಜಸ್ಥಾನ ಗಡಿಯಲ್ಲೂ ಜನರು ರಸ್ತೆ ಬಂದ್ ಮಾಡಿ ಧಿಕ್ಕಾರದ ಸುರಿಮಳೆ ಸುರಿಸಿದ್ರ. ಅಷ್ಟೇ ಅಲ್ಲ, ದೇಶದ ಉದ್ದಗಲಕ್ಕೂ ಹೆದ್ದಾರಿ ಬಂದ್ ಮಾಡೋದ್ರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾರತದ ವಿರುದ್ಧ ವಿಶ್ವಮಟ್ಟದ ಷಡ್ಯಂತ್ರ. ರೈತರ ಪರ ಪಾಪ್ ಗಾಯಕಿ ರಿಹಾನಾ ಟ್ವೀಟ್. ಒಂದು ಟ್ವೀಟ್ಗೆ 18 ಕೋಟಿ ರೂಪಾಯಿ ಪಡೆದಿದ್ರ ರಿಹಾನಾ. ಭಾರತದಲ್ಲಿ 3 ಕೃಷಿ ಮಸೂದೆಗಳ ವಿರುದ್ಧ ಅನ್ನದಾತರು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಆದರೆ ಕಳೆದ 3 ದಿನಗಳಿಂದ ಭಾರತದಲ್ಲಿನ ಈ ಪ್ರತಿಭಟನೆ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಭಾರತದ ಆಂತರಿಕ ವಿಚಾರ ಅಂತ ಗೊತ್ತಿದ್ರೂ ಇದರಲ್ಲಿ ವಿದೇಶಿಗರು ಮೂಗು ತೂರಿಸುತ್ತಿದ್ದಾರೆ. ಇದರಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಫೇಮಸ್ ಪಾಪ್ ಸಿಂಗರ್ ರಿಹಾನಾ ಅವರ ಟ್ವೀಟ್. ಹೌದು, ಭಾರತದಲ್ಲಿ ನಡೆಯುತ್ತಿರೋ ರೈತರ ಪ್ರತಿಭಟನೆಗಳನ್ನ ಉದ್ದೇಶಿಸಿ ಟ್ವೀಟ್ ಮಾಡಿರೋ ರಿಹಾನಾ, ನಾವೇಕೆ ಈ ಬಗ್ಗೆ ಚಕಾರವನ್ನು ಎತ್ತುತ್ತಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ಲು. ಇದು ಒಂದು ರೀತಿಯ ರೈತರ ಮುಷ್ಕರದ ಪರವಾಗಿ ಮಾಡಿದ ಟ್ವೀಟ್ನಂತೆ ಇತ್ತು. ಶಾಕಿಂಗ್ ನ್ಯೂಸ್ ಏನಂದ್ರೆ, ರಿಹಾನಾ ಹೀಗೆ ಒಂದೇ ಒಂದು ಟ್ವೀಟ್ ಮಾಡೋಕೆ ಬರೋಬ್ಬರಿ 18 ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾಳೆ ಅಂತ ಹೇಳಿ ಕೆಲ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ಹಾಗಾದ್ರೆ ಈಕೆಯ ಒಂದು ಟ್ವೀಟ್ಗೆ 18 ಕೋಟಿ ಕೊಟ್ಟಿದ್ಯಾರು? ಯಾಕಾಗಿ ಅಷ್ಟು ದೊಡ್ಡ ಮೊತ್ತ ಕೊಟ್ರು ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಈ ಬಗ್ಗೆ ಕೆದಕಿ ನೋಡಿದ್ರೆ ರೋಚಕ ಸತ್ಯ ಬಟಾ ಬಯಲಾಗುತ್ತೆ. ಖಲಿಸ್ತಾನದ ಆ ಸಂಚುಕೋರನ ಕೃತ್ಯ ಜಗಜ್ಜಾಹೀರಾಗುತ್ತೆ. ಅಷ್ಟಕ್ಕೂ ಏನದು ಆ ಸಂಚು, ಯಾರು ಆ ಸಂಚುಕೋರ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ರಿಹಾನಾ ಬೆನ್ನಲ್ಲೇ ಮತ್ತೊಂದು ಟ್ವೀಟ್ ಮಾಡಿದ ಸ್ವೀಡನ್ನ ಪರಿಸರ ಹೋರಾಟಗಾರ್ತಿ ಗ್ರೇಟಾ ಥನ್ಬರ್ಗ್ ಅವರ ಟ್ವೀಟ್ ಅನ್ನ ನೀವು ನೋಡಲೇಬೇಕು. ಗ್ರೇಟಾ ಥನ್ಬರ್ಗ್ ಭಾರತದ ರೈತ ಪ್ರತಿಭಟನಾಕಾರರ ಪರವಷ್ಟೇ ಟ್ವೀಟ್ ಮಾಡಿರಲಿಲ್ಲ. ಈ ಟ್ವೀಟ್ ಜೊತೆ ಟೂಲ್ ಕಿಟ್ ಅನ್ನು ಪೋಸ್ಟ್ ಮಾಡಿದ್ರು. ಟೂಲ್ ಕಿಟ್ ಅಂದ್ರೆ ರೈತ ಪರ ಹೋರಾಟದ ರೂಪುರೇಷೆ ದಾಖಲೆ ಅಂತ ಅರ್ಥ. ಹಾಗಾದ್ರೆ ಆ ಟೂಲ್ ಕಿಟ್ ನಲ್ಲಿ ಏನಿತ್ತು? ಸ್ವೀಡನ್ನ ಪರಿಸರ ಹೋರಾಟಗಾರ್ತಿ ಗ್ರೇಟಾ ಥನ್ಬರ್ಗ್ ಅವರ ಪೋಸ್ಟ್ ಮಾಡಿರೋ ಟೂಲ್ ಕಿಟ್ ನಲ್ಲಿ ಹೋರಾಟದ ರೂಪುರೇಷೆ ವಿವರಿಸುವ ದಾಖಲೆ ಇತ್ತು. ಯಾವೆಲ್ಲ ಹ್ಯಾಶ್ ಟ್ಯಾಗ್ ಬಳಸಬೇಕು, ಯಾರನ್ನ ಟ್ವೀಟ್ ಮಾಡಬೇಕು, ಆನ್ಲೈನ್ ಸಹಿ ಅಭಿಯಾನದಲ್ಲಿ ಹೇಗೆ ಭಾಗವಹಿಸಬೇಕು ಅಂತಿತ್ತು. ಅಷ್ಟೇ ಅಲ್ಲ, ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಎಲ್ಲಿ ಸಂಘಟಿಸಬೇಕು, ಹೇಗೆ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಬೇಕು ಅನ್ನೋದು ಸೇರಿದಂತೆ ಚಳುವಳಿಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ವಿಸ್ತೃತ ಮಾರ್ಗಸೂಚಿಯನ್ನ ಇದು ಒಳಗೊಂಡಿತ್ತು. ಸಾಮಾನ್ಯವಾಗಿ ವಿಶ್ವಸಂಸ್ಥೆ ಸೇರಿದಂತೆ ಪ್ರಮುಖ ಸಂಘಟನೆಗಳು ತಮ್ಮ ಅಭಿಯಾನಗಳ ಪ್ರಚಾರಕ್ಕೆ ಇಂತಹ ಟೂಲ್ ಕಿಟ್ಗಳನ್ನು ಬಳಸುತ್ತವೆ. ಆದರೆ ಇದನ್ನ ರೈತ ಹೋರಾಟ ಪ್ರಚೋದನೆಗೆ ಬಳಸಿರೋದು ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಈ ಟೂಲ್ ಕಿಟ್ ಅದ್ಯಾವಾಗ ಭಾರತದಲ್ಲಿ ದೊಡ್ಡ ಸುದ್ದಿಯಾಯಿತೋ ಆಗ ಎಚ್ಚೆತ್ತ ಗ್ರೇಟ್ ಥನ್ಬರ್ಗ್ ಆ ಟೂಲ್ ಕಿಟ್ ಅನ್ನ ಡಿಲೀಟ್ ಮಾಡಿದ್ರು. ಆದರೆ ರೈತರ ಹೆಸರಿನಲ್ಲಿ ಭಾರತವನ್ನ ಕೆಣಕಲು ಹಾಗೂ ಭಾರತ ವಿರೋಧಿ ಪಿತೂರಿಗೆ ಸಂಚು ರೂಪಿಸಿದ ಆರೋಪದ ಮೇಲೆ ದೆಹಲಿ ಪೊಲೀಸರು ಗ್ರೇಟಾ ಥನ್ಬರ್ಗ್ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ಗ್ರೇಟಾ ಥನ್ಬರ್ಗ್ ಅವರ ಟೂಲ್ ಕಿಟ್ ನಲ್ಲಿ ಮತ್ತೊಂದು ಅಂಶ ಹೈಲೈಟ್ ಆಗಿತ್ತು. ಅದೇನೆಂದ್ರೆ, ಜನವರಿ 26ರಂದು ನಡೆದ ಟ್ರ್ಯಾಕ್ಟರ್ ರ್ಯಾಲಿ ಪ್ರತಿಭಟನೆ ಕಾರ್ಯಗತಗೊಳಿಸಿದಂತೆ ಫೆಬ್ರವರಿ 13-14ರಂದು ಮತ್ತೊಂದು ಸುತ್ತಿನ ಹಿಂಸಾತ್ಮಕ ಹೋರಾಟಕ್ಕೆ ದಿನಾಂಕ ನಿಗದಿಪಡಿಸಲಾಗಿತ್ತು. ಭಾರತೀಯ ರಾಯಭಾರ ಕಚೇರಿಗಳು, ಮಾಧ್ಯಮ ಸಂಸ್ಥೆಗಳು ಮತ್ತು ಸ್ಥಳೀಯ ಸರ್ಕಾರಿ ಕಚೇರಿಗಳ ಬಳಿ ಪ್ರತಿಭಟನೆಗೆ ಸೂಚನೆ ನೀಡಲಾಗಿತ್ತು. ಇದೆಲ್ಲವನ್ನ ನೋಡಿದ್ರೆ ರೈತರ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಂದೋಲನ ನಡೆಸಲು ದೊಡ್ಡ ಹುನ್ನಾರವೇ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬರುತ್ತಿವೆ. ಹೀಗಾಗಿ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ದಿಲ್ಲಿ ಪೊಲೀಸರು ಟೂಲ್ ಕಿಟ್ ರೆಡಿ ಮಾಡಿದ್ದು ಯಾರು, ಗ್ರೇಟಾ ಥನ್ಬರ್ಗ್ ಇಂಥ ಟೂಲ್ ಕಿಟ್ ಅನ್ನ ಯಾಕೆ ಅಪ್ಲೋಡ್ ಮಾಡಿದ್ರು ಅಂತ ಕೆದಕಿ ನೋಡಿದಾಗ ಓರ್ವ ಅನಾಮಧೇಯನ ಹೆಸರು ಬೆಳಕಿಗೆ ಬರುತ್ತೆ. ಆತನೇ ಈ ಟೂಲ್ ಕಿಟ್ ಸೃಷ್ಟಿಕರ್ತ, ಅರ್ಥಾತ್ ಖಲಿಸ್ತಾನದ ಆ ಸಂಚುಕೋರ ಎನ್ನಲಾಗ್ತಿದೆ. ಆತನ ಹೆಸರು ಮೋ ಧಾಲಿವಾರ್. If the farm bills get repealed tomorrow, that is not a victory. This battle begins with the repeal of the farm bills. It does not end there. If anybody tells you that this battle is going to end with the repeal of the farm bill,
ಹಾಗಾದ್ರೆ ಯಾರು ಈ ಮೋ ಧಾಲಿವಾಲ್? ಸ್ವೀಡನ್ನ ಗ್ರೆಟಾ ಥನ್ಬರ್ಗ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದ ಟೂಲ್ ಕಿಟ್ ಅನ್ನ ಯಾಕೆ ಸೃಷ್ಟಿ ಮಾಡ್ದ? ಭಾರತದಲ್ಲಿ ರೈತರ ಪ್ರತಿಭಟನೆಯ ದಿಕ್ಕು ತಪ್ಪಿಸುತ್ತಿದ್ದಾನ? ಆ ಕುರಿತು ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಈತನೇನ? ಕೆನಡಾ ಮೂಲದ ಈತ ಭಾರತದಲ್ಲಿ ರೈತರ ಪ್ರತಿಭಟನೆಯ ದಿಕ್ಕು ತಪ್ಪಿಸುತ್ತಿದ್ದಾನ? ಅಷ್ಟಕ್ಕೂ ಯಾರೀತ? ಫಾರಿನ್ ಟೀಮ್? ಏನಿದು ಖಲಿಸ್ತಾನದ ಗೇಮ್? ಆ ನಿಗೂಢ ಸಂಚು ಹೇಗೆ ನಡೀತು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೇಶದಾದ್ಯಂತ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರೈತರು ಮತ್ತು ಕೇಂದ್ರ ಸರ್ಕಾರದ ಮಧ್ಯದ ಮಾತುಕತೆ 11 ಸಲ ವಿಫಲವಾಗಿರೋದ್ರಿಂದ ಅನ್ನದಾತರು ಆಗಿಂದಾಗೆ ಪ್ರತಿಭಟನೆಗಳನ್ನ ನಡೆಸುತ್ತಲೇ ಇದ್ದಾರೆ. ಆದರೆ ಅನ್ನದಾತರ ಈ ಪ್ರತಿಭಟನೆಯ ಮಧ್ಯೆ ಕೆಲ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಹೋರಾಟದ ದಿಕ್ಕು ತಪ್ಪಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಅಷ್ಟೇ ಅಲ್ಲ, ಭಾರತದ ಮಾನ ಮರ್ಯಾದೆ ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕೋಕೆ ತಂತ್ರಗಳು ನಡೆಯುತ್ತಿವೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಬೆಂಬಲ ಗಿಟ್ಟಿಸೋ ನಿಟ್ಟಿನಲ್ಲಿ ಟೂಲ್ ಕಿಟ್ ಅನ್ನ ಪರಿಸರ ಹೋರಾಟಗಾರ್ತಿ ಸ್ವೀಡನ್ನ ಗ್ರೇಟಾ ಥನ್ಬರ್ಗ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು. ಇದು ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಈ ಟೂಲ್ ಕಿಟ್ ಸೃಷ್ಟಿಕರ್ತ ಕೆನಡಾದ ವ್ಯಾಂಕೋವರ್ ಮೂಲದ ಪೊಯೆಟಿಕ್ ಜಸ್ಟಿಸ್ ಫೌಂಡೇಶನ್ ಸಂಸ್ಥಾಪಕ ಮೋ ಧಾಲಿವಾಲ್ ಅನ್ನೋದು ಬಹಿರಂಗವಾಗಿದೆ. If the farm bills get repealed tomorrow, that is not a victory. ಈತ ಖಲಿಸ್ತಾನ ಪರ ಸಹಾನುಭೂತಿ ಹೊಂದಿದ್ದು ರೈತರ ಹೋರಾಟದ ನೆಪದಲ್ಲಿ ಖಲಿಸ್ತಾನ ಉಗ್ರರನ್ನ ಪ್ರಚೋದಿಸುತ್ತಿದ್ದ ಅನ್ನೋ ವಿಡಿಯೋ ಒಂದು ಬಹಿರಂಗವಾಗಿದೆ. ಕೆನಡಾ ನಿವಾಸಿಯಾಗಿರೋ ಧಾಲಿವಾನ್ ಕೃಷಿಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಜನವರಿ 26ರಂದು ಟೊರೆಂಟೊದಲ್ಲಿರೋ ಭಾರತೀಯ ದೂತಾವಾಸ ಕಚೇರಿ ಎದುರು ನಡೆಸಿದ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ. ಈ ವೇಳೆ ನಾಳೆ ಕೃಷಿ ಕಾಯ್ದೆಗಳನ್ನ ಸರ್ಕಾರ ವಾಪಸ್ ಪಡೆದ್ರೆ ಅದು ನಮ್ಮ ವಿಜಯವಲ್ಲ, ನಿಜವಾದ ಸಮರ ಶುರುವಾಗೋದೇ ಈ ಕಾಯ್ದೆಗಳ ರದ್ದತಿಯಿಂದ ಅಂತ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ನೀವು ಪಂಜಾಬ್ನಿಂದ ಪ್ರತ್ಯೇಕವಾಗಿದ್ದೀರಿ ಮತ್ತು ಖಲಿಸ್ತಾನ ಚಳವಳಿಯಿಂದ ಹೊರಗಿದ್ದೀರಿ ಅಂತ ಹೇಳಲು ಹೊರಟಿದ್ದಾರೆ. ಅದು ಅವರ ದೊಡ್ಡ ತಪ್ಪು. ಖಲಿಸ್ತಾನ ಚಳವಳಿ ಇನ್ನೂ ಜೀವಂತವಾಗಿದ್ದು ಮತ್ತೆ ಚುರುಕು ಪಡೆಯಲಿದೆ. ಇದಕ್ಕಾಗಿ ಸಮರ ಶುರುವಾಗಲಿದೆ ಅಂತ ಹೇಳಿ ಪ್ರಚೋದನಕಾರಿ ಭಾಷಣ ಮಾಡಿರೋದು ವಿಡಿಯೋದಲ್ಲಿ ದಾಖಲಾಗಿದೆ. ಆದರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ನಡೆಯುತ್ತಿದೆ. ಇನ್ನ ಇದೇ ವಿಡಿಯೋದಲ್ಲಿ ಖಲಿಸ್ತಾನ ಚಳವಳಿಗಾರರನ್ನ ಉಗ್ರರು ಅಂತ ಬಿಂಬಿಸಲಾಗ್ತಿದೆ. ಆದರೆ ಸ್ವತಂತ್ರ ಪಂಜಾಬ್ಗೆ ಹೋರಾಡುತ್ತಿರೋ ಹೋರಾಟಗಾರರು ಅವರು ಅಂತ ಹೇಳ್ತಿದ್ದಾರೆ ಧಾಲಿವಾಲ್. ಅಷ್ಟೇ ಅಲ್ಲ, ನೀವು ಪರಸ್ಪರ ಒಬ್ಬರ ಹೃದಯವನ್ನ ಮತ್ತೊಬ್ಬರು ಪ್ರೀತಿಸುವಂತಾಗಬೇಕು, ಕಣ್ಣಿಗೆ ಕಣ್ಣಾಗಬೇಕು, ಭಾವನೆಗಳನ್ನು ಗೌರವಿಸಬೇಕು. ಖಲಿಸ್ತಾನ ಒಂದು ಕೆಟ್ಟ ಪದ ಪ್ರಯೋಗ ಅನ್ನೋದನ್ನ ಮರೆಯಬೇಕು. ಇದು ಸ್ವತಂತ್ರ ಪಂಜಾಬ್ನ ಅಸ್ಮಿತೆಯ ವಿಚಾರ ಅಂತ ಹೇಳಿ ಧಾಲಿವಾಲ್ ವಿಡಿಯೋದಲ್ಲಿ ಪ್ರಚೋದಿಸಿದ್ದು ವರದಿಯಾಗಿದೆ. ರೈತರ ಹೋರಾಟದ ನೆಪದಲ್ಲಿ ಖಲಿಸ್ತಾನ ಉಗ್ರರನ್ನ ಪಾಕಿಸ್ತಾನ ಎತ್ತಿಕಟ್ಟುತ್ತಿದೆ ಅನ್ನೋ ದಿಲ್ಲಿ ಪೊಲೀಸರ ವಾದಕ್ಕೂ ಇದು ಪುಷ್ಟಿ ನೀಡುವಂತಿದೆ. ಹೀಗಾಗಿ ದಿಲ್ಲಿ ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟೂಲ್ ಕಿಟ್ ಸೃಷ್ಟಿಕರ್ತರ ತನಿಖೆಗೆ ಭಾರತ, ಕೆನಡಾ ನೆರವು ಪಡೆಯೋ ಸಾಧ್ಯತೆಗಳಿವೆ. ರೈತ ಹೋರಾಟ ಬೆಂಬಲಿಸಿ ಟ್ವಿಟರ್ನಲ್ಲಿ ಹರಿದಾಡಿದ್ದ ಟೂಲ್ ಕಿಟ್ ಸೃಷ್ಟಿಕರ್ತರು ಮತ್ತು ದಿಲ್ಲಿಯಲ್ಲಿ ಗಣರಾಜ್ಯೋತ್ಸವದ ದಿನದಂದು ನಡೆದ ಹಿಂಸಾಚಾರಕ್ಕೂ ನಂಟಿದೆಯೇ ಅನ್ನೋ ಬಗ್ಗೆ ದಿಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಗಣರಾಜ್ಯೋತ್ಸವ ದಿನದಂದು ದಿಲ್ಲಿಯಲ್ಲಿ ನಡೆದ ಹಿಂಸಾಚಾರಕ್ಕೂ ಟೂಲ್ ಕಿಟ್ ಸೃಷ್ಟಿಕರ್ತರಿಗೂ ಲಿಂಕ್ ಇದೆಯಾ ಅನ್ನೋದಕ್ಕೆ ಯಾವುದೇ ಪ್ರಬಲ ಪುರಾವೆಗಳಿಲ್ಲ. ಆದರೆ ಈ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕರೂ ಸುದೀರ್ಘ ತನಿಖೆಗೆ ದಿಲ್ಲಿ ಪೊಲೀಸರು ಕೆನಡಾದ ನೆರವು ಪಡೆಯೋ ಸಾಧ್ಯತೆ ಇದೆ. ಈಗಾಗಲೇ ಖಲಿಸ್ತಾನ ಹೋರಾಟಗಾರರ ಬೆಂಬಲ ಮತ್ತು 6 ಫಾರ್ ಜಸ್ಟಿಸ್ ಸಂಘಟನೆಯ ಜಾಲವನ್ನ ಪತ್ತೆ ಮಾಡಲು ಭಾರತ ಅಮೆರಿಕದ ನೆರವು ಕೋರಿದೆ. I think it has revealed a lot. We have to wait and see what else comes out. But as you can see, there was a reason why the foreign ministry reacted to the statements which some celebrities gave out for whatever the reason on matters on which obviously they didn't know very much. ನಿಮಗೆ ಗೊತ್ತಿದೆಯೋ ಇಲ್ವಾ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಸುಮಾರು 60 ದಿನಗಳಿಂದ ಶಾಂತಿಯುತ ಧರಣಿ ನಡೆಸುತ್ತಿದ್ರು. ಆದರೆ ಗಣರಾಜ್ಯೋತ್ಸವದ ದಿನದಂದು ಶಾಂತಿಯುತ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ಆ ಹಿಂಸಾಚಾರದಲ್ಲಿ ಭಾಗಿಯಾದವರು ರೈತರಲ್ಲ, ರೈತರ ಸೋಗಿನಲ್ಲಿ ನುಸುಳಿ ಬಂದಿರೋ ದುಷ್ಕರ್ಮಿಗಳು. ಅನ್ನದಾತರ ಹೋರಾಟದ ಹಾದಿ ತಪ್ಪಿಸಲು ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಿದ್ರು ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಹೀಗಾಗಿ ದಿಲ್ಲಿ ಪೊಲೀಸರು ಈ ಬಗ್ಗೆ ಫುಲ್ ಅಲರ್ಟ್ ಆಗಿದ್ದು, ಈ ದುಷ್ಕೃತ್ಯದ ಹಿಂದೆ ಖಲಿಸ್ತಾನಗಳ ಕೈವಾಡ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ.
ಈತ ಶನಿವಾರ ರೈತರು ಕರೆದಿದ್ದ ಚಕ್ಕಾ ಜಾಮ್ ಕೂಡ ದೇಶದಾದ್ಯಂತ ಯಶಸ್ವಿಯಾಗಿ ನಡೀತು. ಆದರೆ ಈ ವೇಳೆ ಎಲ್ಲೂ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಕೃಷಿ ಕಾನೂನು ವಾಪಸ್ ಪಡೆಯದಿದ್ರೆ ಹೋರಾಟ ತೀವ್ರಗೊಳಿಸುವುದಾಗಿ ರೈತಪರ ಸಂಘಟನೆಗಳು ಎಚ್ಚರಿಸಿವೆ. ಅಷ್ಟೇ ಅಲ್ಲ, ಅಕ್ಟೋಬರ್ 2ರ ಒಳಗೆ ಮಸೂದೆ ರದ್ದುಗೊಳಿಸಲು ಡೆಡ್ಲೈನ್ ಕೊಟ್ಟಿವೆ. ಹಾಗಾದ್ರೆ ನಿಜವಾಗ್ಲೂ ಖಲಿಸ್ತಾನದ ಸಂಚುಕೋರರೇ ರೈತರ ಪ್ರತಿಭಟನೆಯ ದಿಕ್ಕು ತಪ್ಪಿಸುತ್ತಿದ್ದಾರಾ? ಕೆನಡಾದ ಮೋಧಾಲಿವಾಲ್ಗೂ ಖಲಿಸ್ತಾನ್ ಹೋರಾಟಗಾರರಿಗೂ ಲಿಂಕ್ ಇದೆಯಾ? ಈ ಸತ್ಯ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.